ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ರಾಜ್ಯ ಹಾಗೂ ಆಹಾರ ಗುಣಮಟ್ಟ ಇಲಾಖೆ ಅಲರ್ಟ್ ಆಗಿದೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿದೆ. ಈಗ 200ಕ್ಕೂ ಹೆಚ್ಚು ಕಡೆ ಮೊಟ್ಟೆ ಸ್ಯಾಂಪಲ್ಸ್ಗಳನ್ನು ಸಂಗ್ರಹಿಸಿದ್ದಾರೆ. ಮೊಟ್ಟೆ ಪ್ರಿಯರೇ ಹುಷಾರ್, ಸ್ವಲ್ಪ ನೋಡಿ ಯೋಚನೆ ಮಾಡಿ. ಮೊಟ್ಟೆ ತಿನ್ನೋದಕ್ಕಿಂತ ಮುಂಚೆ ಕನ್ಫರ್ಮ್ ಆದ್ಮೇಲೆ ಬೇಕಾದ್ರೆ ತಿನ್ನೋದಕ್ಕೆ ಟ್ರೈ ಮಾಡಿ. ಹೇಳಕ್ಕಾಗೋದಿಲ್ಲ. ಈಗ ನೋಡಿ, ಏನು ತಿಂದ್ರು ತಪ್ಪು. ಅದರಲ್ಲಿ ಆ ಅಂಶ ಪತ್ತೆ, ಇದರಲ್ಲಿ ಈ ಅಂಶ ಪತ್ತೆ. ಏನು ತಿನ್ನಲೇಬಾರ್ದ? ಬೆಂಗಳೂರಲ್ಲಿ 50ಕ್ಕಿಂತ ಹೆಚ್ಚು ಕಡೆ ಸ್ಯಾಂಪಲ್ ಸಂಗ್ರಹ ಮಾಡಿದ್ದಾರೆ. ಸೂಪರ್ ಮಾರ್ಕೆಟು, ಮಾರ್ಟ್ ಸೇರಿ ಎಲ್ಲೆಡೆ ಸಂಗ್ರಹ ಮಾಡಿದ್ದಾರೆ. ಎಗೋಜಿ ಕಂಪನಿ ಸ್ಯಾಂಪಲ್ಸ್ ಕೂಡ ತೆಗೆದುಕೊಂಡಿದ್ದೇವೆ. ಟೆಸ್ಟ್ ಮಾಡಿದ ನಂತರ ನಾನೆಲ್ಲ ಹೇಳ್ತೀನಿ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. AOZ ಅಂತೇಳಿ ಏನೋ ಒಂದು ಹಾನಿಕಾರಕ ಅಂಶ ಪತ್ತೆಯಾಗಿದೆ ಅನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ವದಂತಿಗಳು ಹಬ್ತಾ ಇದೆ. ನೋಡಿ, ಮೊಟ್ಟೆಗಳಲ್ಲೇ ಕೆಲವೊಂದಿಷ್ಟು ಬೇರೆ ಬೇರೆ ಮೊಟ್ಟೆಗಳಿದ್ದಾವೆ. ಫಾರಮ್ ಮೊಟ್ಟೆ ಅಂತ ಹೇಳ್ತೀವಿ, ನಾಟಿ ಕೋಳಿ ಮೊಟ್ಟೆ ಅಂತ ಹೇಳ್ತೀವಿ. ಬಟ್ ಇದರಿಂದ ಏನೋ ಒಂದು ಮಾಫಿಯಾ ಇರ್ಬೋದು ಅನ್ನುವಂಥ ಅನುಮಾನಗಳಿದ್ದಾವೆ. ಮೊಟ್ಟೆ ರೇಟ್ ಕೂಡ ಜಾಸ್ತಿ ಆಗಿದೆ. ಹಾಗಾಗಿನೇ ಈಗ ಮೊಟ್ಟೆ ತಿನ್ನುವವ್ರಿಗೆ ಭಾಳ ಆತಂಕ ಇದು. ಯೂಟ್ಯೂಬ್ ಚಾನಲ್ ಬಂದ್ಬಿಡುತ್ತೆ ಯಾವುದೋ ಒಂದು, ಜನ ಸಿಕ್ಕಾಪಟ್ಟೆ ಭಯಭೀತರಾಗ್ತಾ ಇದ್ದಾರೆ. ಮೊಟ್ಟೆ ಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಪೌಷ್ಟಿಕಾಂಶ ಮತ್ತು ಪ್ರೋಟೀನ್ ಬೇಕು ಅಂತ ಹೇಳಿದ್ರೆ ಸಹಜವಾಗಿ ಮೊಟ್ಟೆ ತಿಂತಾಯಿದ್ರು ಗರ್ಭಿಣಿಯರು, ಮಕ್ಕಳು, ಜಿಮ್ಗೆ ಹೋಗುವಂಥವ್ರು. ನೋಡಿ, ಈ ಪರೀಕ್ಷೆಯಲ್ಲಿ ಏನೆಲ್ಲ ಪತ್ತೆಯಾಗಿದೆ ಅಂತ ಹೇಳಿದರೆ, ಜನಪ್ರಿಯ ಬ್ರ್ಯಾಂಡ್ ಮೊಟ್ಟೆಯಲ್ಲೇ ಕ್ಯಾನ್ಸರ್ ಅಂಶ ಪತ್ತೆಯಾಗಿದೆ ಅಂತೆ. AOZ ಕ್ಯಾನ್ಸರ್ ಕಾರಕ ಪತ್ತೆ ಅಂತ ಚರ್ಚೆಗಳಾಗ್ತಾ ಇದೆ. ಮೊಟ್ಟೆಗಳಲ್ಲಿ ನೈಟ್ರೋಫ್ಯೂರಾನ್ ಎಂಬ ಔಷಧ ಕಣಗಳು ಪತ್ತೆಯಾಗಿದ್ದಾವೆ. ನಿಷೇಧಿತ ನೈಟ್ರೋಫ್ಯೂರಾನ್ ಔಷಧವು ಕ್ಯಾನ್ಸರ್ಗೆ ಕಾರಣ ಆಗಬಹುದು. ಇಲ್ಲ, ಈಗ ಮೊನ್ನೆ ತಾನೇ ಇದೊಂದು ಎಗಾಸ್ ಕಂಪನಿ ಅವ್ರದ್ದು ಮೊಟ್ಟೆಯಲ್ಲಿ ಅದೊಂದು ಯಾವುದು ಉಪಯೋಗ ಮಾಡಬಾರ್ದಂಥ ಒಂದು ಏನು ಆ್ಯಂಟಿಬಯೋಟಿಕನ್ನು ಇವು ಉಪಯೋಗಿಸಿದ್ದಾರೆ ಅಂತ ಒಂದು ಮಾಹಿತಿ ಇತ್ತು. ಅದರಿಂದ ಅದ್ರ ಬಗ್ಗೆ ಸ್ಪಷ್ಟವಾದಂಥ ವಿಚಾರ ತಿಳ್ಕೊಳ್ಬೇಕು ಅಂತ ಒಂದು ನಮ್ಮ ಇಲಾಖೆಯವ್ರಿಗೆ ಹೇಳಿದ್ದೀನಿ. ಯಾಕೆಂದರೆ ಮೊಟ್ಟೆ ಇವತ್ತು ನಿಜವಾಗ್ಲೂ ವ್ಯಕ್ತಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಆದರೆ ಅದರಲ್ಲಿ ಏನಾದರೂ ಗೊಂದಲ ಇದ್ದರೆ ಅದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕಾಗ್ತದೆ. ಈಗಾಗಲೇ ನಾವು ನಮ್ಮ ಇಲಾಖೆಗೆ ಹೇಳಿದ್ದೀನಿ, ಕೆಲವು ಸ್ಯಾಂಪಲ್ಗಳೆಲ್ಲ ಅವರು ಈಗ ತೊಗೊಂಡಿದ್ದಾರೆ. ಮತ್ತು ಎಗಾಸ್ ಕಂಪನಿ ಏನಿದೆ ಅದರ ಸ್ಯಾಂಪಲ್ ಕೂಡ ತೊಗೊಂಡಿದ್ದಾರೆ. ಅದು ಟೆಸ್ಟ್ ಎಲ್ಲ ಮಾಡಿದ ನಂತರ ಮುಂದೆ ನಾವು ಅದರ ಒಂದು ವಿಚಾರ ನಿಮ್ಮ ಮುಂದೆ ಇಡ್ತೀನಿ. ಅದು ಸದ್ಯದಲ್ಲಿ ಏನು ಆತಂಕ ಪಡಬೇಕಾಗಿಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂದರೆ ನಾವು ಕಳೆದ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಸುಮಾರು 125 ಮೊಟ್ಟೆಯ ಸ್ಯಾಂಪಲ್ಸನ್ನು ನಾವು ಚೆಕ್ ಮಾಡಿಸಿದ್ದು ನಮ್ಮ ರಾಜ್ಯದಲ್ಲಿ. ಆ ಸಂದರ್ಭದಲ್ಲಿ ಬಹುತೇಕ 124, 123. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ. ಗಣೇಶ್, ಮೊಟ್ಟೆ ಪ್ರಿಯರಿಗೆ ನಿಜಕ್ಕೂ ಶಾಕಿಂಗ್ ಸುದ್ದಿ. ಇದು ಭಾಳ ಚರ್ಚೆ ಆಗ್ತಿದೆ. 1 ವಾರ ಆಯಿತು, ಆತಂಕ ಪಡ್ತಾ ಇದ್ದಾರೆ, ತಿನ್ವಾ ಬೇಡವಾ ಅಂತೇಳಿ. ಹಾಗಾಗಿ ನಿಜಕ್ಕೂ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿರುವುದು ಈಗ ದೃಢಪಟ್ಟಿದೆಯಾ, ಅಥವಾ ಇದರ ಹಿಂದೆ ಏನಾದರೂ ಮಾಫಿಯಾ ಕೈವಾಡ ಇರಬಹುದಾ ಅನ್ನುವಂಥ ಅನುಮಾನಗಳಿದ್ದಾವೆ? ಪ್ರಭು, ಖಂಡಿತವಾಗ್ಲೂ ಈ ಬಗ್ಗೆ ಆರೋಗ್ಯ ಇಲಾಖೆ ಗಂಭೀರವಾಗಿ ತೆಗೆದುಕೊಂಡಿರುವಂಥ ಇವತ್ತು ರಾಜ್ಯದಲ್ಲಿ 200 ಕಡೆಗಳಿಂದ ಸ್ಯಾಂಪಲ್ಗಳನ್ನು ಪಡೆದುಕೊಂಡಿದೆ. ಅದರಲ್ಲೂ ಕೂಡ ಬೆಂಗಳೂರಲ್ಲಿ 50ಕ್ಕಿಂತ ಹೆಚ್ಚು ಕಡೆ, ಅಂತಂದರೆ ಮಾಲ್, ಸ್ಟೇಷನರಿ ಅಂಗಡಿಗಳು, ಹಾಗೆಯೇ ಬೇರೆ ಬೇರೆ ಸೂಪರ್ ಮಾರ್ಕೆಟ್, ಆ ರೀತಿ ಒಂದು ಸ್ಥಳಗಳಿಂದ, ಅವೇನು ಮಾರಾಟದ ಕೇಂದ್ರಗಳಿಂದ ಮೊಟ್ಟೆಗಳನ್ನು ಈಗಾಗಲೇ ಸ್ಯಾಂಪಲ್ಗಳಿಗೆ ತೆಗೆದುಕೊಳ್ಳಲಾಗಿದೆ. ಅದನ್ನು ಟೆಸ್ಟನ್ನು ಮಾಡಿದ ಬಳಿಕ ಅದರ ವರದಿ ಆಧಾರದ ಮೇಲೆ ಮುಂದಿನ ನಿರ್ಧಾರ ಆಗುತ್ತೆ. ಮೊಟ್ಟೆ ಎಷ್ಟರ ಮಟ್ಟಿಗೆ ಹಾನಿಕಾರಕ, ಆರೋಗ್ಯಕ್ಕೆ ವಿಷಕಾರಿ ಅನ್ನೋದು ಮುಂದಿನ ದಿನಗಳಲ್ಲಿ ಅದು ತಿಳಿಯಲಿದೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತಹ ವಿಡಿಯೋ ಅಂತಂದರೆ, ಒಂದು ಜನಪ್ರಿಯ ಕಂಪನಿಯ ಮೊಟ್ಟೆ ಏನಿದೆ, ಒಂದು ರೀತಿಯಲ್ಲಿ ಒಂದು ನಿಷೇಧಿತ ಒಂದು ಏನು ಔಷಧ ಕಣಗಳು ಅದರಲ್ಲಿ ಇದೆ ಅನ್ನುವಂಥದ್ದು, ಹಾಗೆಯೇ ಅದರಿಂದ ದೇಹದ ಇಮ್ಯುನಿಟಿ ಪವರ್, ಹಾಗೆಯೇ ಒಂದು DNA ಒಂದು ಪವರ್ ಕಡಿಮೆ ಆಗುತ್ತೆ ಅನ್ನುವಂತಹ ಒಂದು ಆತಂಕ ಇದೆ. ಅದರ ತತ್ಸಮಾನ ಆದಂತಹ ರೋಗಗಳು ಕೂಡ ದೇಹದಲ್ಲಿ ಕಂಡುಬರಬಹುದು ಅನ್ನೋಂಥ ಆತಂಕವನ್ನು ವ್ಯಕ್ತವಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ನಾವು ಆರೋಗ್ಯ ಇಲಾಖೆ ಆಗಲಿ, ಸಂಬಂಧಪಟ್ಟಂಥ ಆಹಾರ ಇಲಾಖೆ ಆಗಲಿ, ಅಥವಾ ಸಂಬಂಧಪಟ್ಟ ಇಲಾಖೆಗಳು ಯಾರು ಕೂಡ ಮೊಟ್ಟೆ ಹಾನಿಕಾರಕ ಅನ್ನುವಂಥ ಅಂಶಗಳನ್ನು ಅಥವಾ ಸಂಬಂಧಪಟ್ಟಂಥ ವರದಿ ಕೂಡ ಇನ್ನೂ ಎಲ್ಲೂ ಕೂಡ ಬಂದಿಲ್ಲ. ಅಂತಹ ಸ್ಯಾಂಪಲ್ ಕೂಡ ರಾಜ್ಯದಲ್ಲಿ ಆಗಲಿ ದೇಶದಲ್ಲಿ ಆಗಲಿಲ್ಲ. ಅಲ್ಲದೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಅಧಿಕೃತವಾದ ಯಾವುದೇ ರೀತಿಯ ಸುತ್ತೋಲೆಗಳು ಕೂಡ ಇನ್ನೂ
ಆಹಾರ ಇಲಾಖೆಗಾಗಲಿ ಆರೋಗ್ಯ ಇಲಾಖೆ ಆಗಲಿ ಬಂದಿಲ್ಲ ಅನ್ನುವಂಥದ್ದು. ಮುಖ್ಯವಾಗಿ ಈಗ ತೆಗೆದುಕೊಂಡಂಥ ಅಂತಂದರೆ ಆಹಾರ ಇಲಾಖೆ ಒಂದು ಹಲವು ಸ್ಟೆಪ್ಗಳನ್ನು ಇಟ್ಟಿರುವಂಥದ್ದು, ಸ್ಯಾಂಪಲ್ಗಳನ್ನು ಈಗಾಗಲೇ ತೆಗೆದುಕೊಂಡಿದೆ. ಅದರ ವರದಿ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ಕೇವಲ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ವದಂತಿಗಳಾಗಿರುವಂಥದ್ದು, ಯಾರೋ ಒಬ್ಬರು ಅಪ್ಲೋಡ್ ಮಾಡಿದಂತಹ ವಿಚಾರ ಕೆಲವು ಚರ್ಚೆ ಆಗ್ತಾ ಇದೆ ಹೊರತು ದಿನನಿತ್ಯ ಸೇವನೆ ಮಾಡುವಂಥವ್ರು, ಆರೋಗ್ಯಕ್ಕೆ ಬೇಕಾದಂಥ ಹಿನ್ನೆಲೆಯಲ್ಲಿ ಸೇವನೆ ಮಾಡುವಂಥವ್ರಿಗೆ ಒಂದು ರೀತಿಯಲ್ಲಿ ಇದು ಶಾಕ್ ಆದರೂ ಕೂಡ ಏನು ರಾಜ್ಯ ಸರ್ಕಾರ ಒಂದು ಸ್ಟೆಪ್ಪನ್ನು ಇಟ್ಟಿದೆ, ಆಹಾರ ಇಲಾಖೆ ಒಂದು ಸ್ಯಾಂಪಲ್ಗಳನ್ನು ಪಡ್ಕೊಂಡಿದೆ, ಅದರ ವರದಿ ಆದ ಬಳಿಕ ಮುಂದಿನ ದಿನಗಳಲ್ಲಿ ಇದು ಸ್ಪಷ್ಟತೆ ತಿಳಿಯಲಿದೆ. ಥ್ಯಾಂಕ್ ಯು ಗಣೇಶ್ ಮಾಹಿತಿಗಾಗಿ. ನೋಡಿ, ಮೊಟ್ಟೆ ತಿನ್ನಬೇಕಾ ಬೇಡವಾ, ಬೇಯಿಸಿ ತಿಂದರೆ ಏನಾಗಲ್ಲಂತೆ, ಅಥವಾ ಬಾಯ್ಲ್ಡ್ ಮಾಡಿ ತಿಂದರೆ, ಅಥವಾ ಅಲ್ಲಿ ಆಮ್ಲೆಟ್ ಹಾಕ್ಕೊಂಡು ತಿಂದರೆ ಮೊಟ್ಟೆನೇ ಅದು. ಆದರೆ ಈಗ ವರದಿ ಬರಬೇಕೀಗ. ಸ್ಯಾಂಪಲ್ ಸಂಗ್ರಹ ಮಾಡಿದ್ದಾರೆ ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲೂ ಕೂಡ, ಮಾರ್ಟ್ಗಳಲ್ಲಿ ಹಾಗೆ ಕಂಪನಿಗಳಲ್ಲೂ ಕೂಡ AOZ ಅನ್ನುವಂತಹ ಒಂದು ವಿಷಕಾರಕ ಅಂಶ ಪತ್ತೆಯಾಗಿದೆ ಅಂತೆ. ರಾಜ್ಯ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದೆ. ಬಟ್ ಇದರಿಂದ ಏನೋ ಮಾಫಿಯಾದ ಕೈವಾಡಿದೆ ಅಂತ ತಿಂತಿದ್ರಪ್ಪ ಅನುಮಾನಗಳು. ಮೊಟ್ಟೆ ರೇಟ್ ಕೂಡ ಜಾಸ್ತಿ ಮಾಡ್ತಿದ್ದಾರಲ್ವ, ಹಾಗಾಗಿ. ಆದರೆ ಈಗ ಪೌಷ್ಟಿಕಾಂಶ ಮತ್ತು ಪೋಷಕಾಂಶ ಸಿಗುತ್ತೆ ಅಂಥೇಳಿ ಸಹಜವಾಗಿ ಪ್ರತಿಯೊಬ್ಬರು ಕೂಡ ಇದನ್ನು ಸೇವಿಸ್ತಾ ಇದ್ದರು. ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗುತ್ತೆ ಅಂತ ಇದ್ದರು. DNA ಕಣಗಳು ಕೂಡ ಇದು ಪರಿಣಾಮಕಾರಿಯಾಗಿ ಹಂತ ಹಂತವಾಗಿ ಕಡಿಮೆಗೊಳಿಸುತ್ತೆ ಅಂತ ಹೇಳ್ತಿದ್ರು.